ಇದೆಯಾ ವಿನಾಯಕ ಬಡಾವಣೆಯ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಸ್ನೇಹಿತರೆ, ಇಲ್ಲಿ ಆರ್.ಕೆ. ರಮೇಶ್ ಅವರಿದ್ದಾರೆ, ರವಿ ಅವರಿದ್ದಾರೆ, ರವಿಯವರು ಕೋಡು ರವಿ ಇದ್ದಾರೆ, ವಿನೋದ್ ನಮ್ಮ ಪಂಚಾಯಿತಿ ಅಧ್ಯಕ್ಷರು. ಇವತ್ತು ತಮ್ಮನ್ನ ಭೇಟಿ ಮಾಡಲೇಬೇಕು ಅಂತ ಹೇಳಿ ನಾನು ಇಲ್ಲೇ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ಭೇಟಿ ಕೊಡ್ತಾ ಇದ್ದೆ. ಆಗ ನಿಮ್ಮ ಸಂಘದ ಅಧ್ಯಕ್ಷರು, ವಿನಾಯಕ ಲೇಔಟ್ ಅಧ್ಯಕ್ಷರು ಮತ್ತು ರವಿಯವರು ಬರಲೇಬೇಕು, ತಡ ಆದ್ರೂ ಚಿಂತೆ ಇಲ್ಲ, ಬರಲೇಬೇಕು ಅಂತ ಹೇಳಿ ನೀವೆಲ್ಲ ಕಾಯ್ತಾ ಇದ್ದೀರಿ ಅಂತ ಹೇಳಿ ತಿಳಿಸಿದ್ರು. ಬಹಳ ಸಂತೋಷ ಆಯಿತು. ಬಹಳ ಶಿಸ್ತಿಂದ ನನ್ನನ್ನು ಬರಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಾವೇರಿ ನೀರು ಬರಬೇಕು ಅನ್ನೋದು ನಿಮ್ಮ ಮೇಜರ್ ಅಜೆಂಡಾ. ಅದಕ್ಕೆ ಎಲ್ಲ ಕೂತಿದ್ದೀರಿ ಅಷ್ಟೇ ಅಲ್ವಾ? ಬೇರೆ ಬೇರೆ ಇನ್ನೊಂದು ಸ್ಯಾನಿಟರಿ ಕಾವೇರಿ ನೀರು ಬೇಕು. ಕಾವೇರಿ ನೀರು ಇಲ್ಲೆಲ್ಲ ಐತೆ, ಬೆಂಗಳೂರಲ್ಲಿ ಐತೆ. ನೀವೇನ್ ಕರ್ದೆಟ್ಗೂ ಬಂದ್ಬಿಟ್ಟಳ ಕಾವೇರಿ ಬಾಮ್ಮ ಅಂತ. ಕಾವೇರಿ ಬರಬೇಕು ಅಂತ ಅಂದ್ರೆ ಅಲ್ಲೆಲ್ಲ ಮೇಕೆದಾಟಿಂದ ಬರಬೇಕು, ಎಲ್ಲ ಹೊಂಟೋಯ್ತಾ ಇದೆ ಮೇಕೆದಾಟಿಂದ ಆಚೆಗೆ. ಇವತ್ತು ನಿಮಗೆ ಕಾವೇರಿ ಬರಬೇಕು ಅಂತ ಅಂದ್ರೆ ಬಹಳ ಕಷ್ಟ ಇದೆ. ಏನ್ ಮಾಡೋದೀಗ? ಎಷ್ಟು 300 ಮೀಟರ್ ಟ್ಯಾಂಕ್ ಅದೇ. ನೀವು ಮನ್ಸು ಮಾಡಿದ್ರೆ ಆಗತ್ತೆ ಸರ್. ನಾನ್ ಮನ್ಸು ಮಾಡಿದ್ರೆ ಎಲ್ಲ ಆಯ್ತದ. ನೀವು ಮನ್ಸು ಮಾಡ್ಬೇಕಾಗಿರೋ ಕಾಲ ಈಗ. ನಾನ್ ಮನ್ಸು ಮಾಡೋದು ನೆಕ್ಸ್ಟ್. ನೀವು ಮನ್ಸು ಮಾಡಿದ್ರೆ ತಾನೇ ನಾನು ಮನ್ಸು ಮಾಡಕ್. ಎಷ್ಟು ಜನ ಆಯ್ತು? ಎಷ್ಟು ಜನ ಇಲ್ಲಿ ವೋಟರ್ಸ್ ಓಟಿದೆ ಬೆಂಗಳೂರಲ್ಲಿ? ಲೆಕ್ಕ ಕೈತಿ ಎಲ್ರಿಗೂ ಇದೆಯಾ? ಎಲ್ಲರೂ ಇದೆ ಸರ್. ನಾನು ಓಟ್ ಕೇಳ್ತಾ ಇದ್ದೀನಿ ಅನ್ಬಿಟ್ಟು ಎಲ್ಲ ಇದೆ ಲೇಔಟ್ ಮಾಡಿಸ್ಕೊಂಡಿದ್ದೀವಿ ಸರ್. ಬಡಾವಣೆಯಲ್ಲಿ ಇರೋರೇ ಜನ ಕಮ್ಮಿ, ಬಂದಿರೋರು ಎಲ್ಲ ಮನೆಯಿಂದನೂ ಬಂದ್ಬಿಟ್ಟಿದ್ದೀರಾ. ಎಲ್ರೂ ಓಟ್ ಅದೇ ಅಂತ ಹೇಳ್ತಾ ಇದ್ದೀರಾ. ಎಲ್ಲರೂ ಇದ್ದೀರಾ? ಪಕ್ಕದ ಲೇಔಟ್ ಅವರು ಇದ್ದೀರಾ? ಓಕೆ ಓಕೆ. ಈಗ ನೀರು ಬೇರೆ ಬೇಕು. ಮಾತಾಡ್ಬೋದಾ ಸರ್? ಹೇಳಮ್ಮ. ನಾವು ಗ್ರೀನ್ ವಿಲ್ ಲೇಔಟ್ ಇಂದ ಬಂದಿರೋದೇ ಮುಖ್ಯ ಇದು PRR ಬಗ್ಗೆ ಮಾತಾಡೋದಕ್ಕೆ. ಅದು ನಿಮ್ಮಿಂದ ಆಗುತ್ತೆ ಅಂತ ಈಗಿನ ಗೌರ್ಮೆಂಟ್ ಜೊತೆ ಮಾತಾಡ್ತೀರಾ ಅಂತ. ಮೊದಲು ನಾವು ತಗೊಳ್ಳೋವಾಗ ನಮ್ಗೆ ಗೊತ್ತಿರ್ಲಿಲ್ಲ PRR ಬರುತ್ತೆ ಅಂತ ಹೇಳಿ. ಇವಾಗ PRR ಭಯ ಇದೆ ನಮ್ಗೆ. ಮನೆ ಕಟ್ಕೊಂಡಿದೀವಿ, ಸಾಲ ಮಾಡಿ ಮನೆ ಕಟ್ಕೊಂಡಿದೀವಿ. ಅದು ಬಗ್ಗೆ ಏನಂತ ನಮ್ಗೆ ಏನು ಗೊತ್ತಾಗ್ತಿಲ್ಲ. ಏನು ತೊಂದರೆ ಆಗದೆ ಇದೆ ನೋಡ್ಕೊಳ್ಳೋಣ ಸುಮ್ಮನೆ. ಥ್ಯಾಂಕ್ ಯು ಸರ್. ಅಷ್ಟು ಮಾಡಿ ಅದಕ್ಕೆ ಎಲ್ಲರೂ ಬಂದಿರೋದು ನಾವು. ಎಷ್ಟು ಜನ ಬಂದಿದ್ದೀರಿ? ಇಷ್ಟು ಚೆನ್ನಾಗಿ ಬಂದಿದ್ದೀವಿ ಸರ್. ನಮ್ಗೆ ಕಾವೇರಿಗಿಂತ ಇಂಪಾರ್ಟೆಂಟ್ ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಸರ್. ಮನೆ ಉಳಿಬೇಕು, ಕಾವೇರಿಗಿಂತ. ಆಯ್ತು, ಕೂತ್ಕೊಳ್ಳಿ. PRR ಅಂತೂ ಬರ್ತದೆ. PRR ಬರಲ್ಲ ಅಂತ ಹೇಳಕ್ಕಾಗಲ್ಲ. ನಾನು ನಿಮ್ಗೆ ತೊಂದರೆ ಆಗೋಕ್ಕೆಲ್ಲ ನೋಡ್ಕೋತೀನಿ ಅಂತ ಹೇಳ್ತೀನಿ. ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗದೆ ಇರೋ ರೀತಿ ನೋಡ್ಕೊಳ್ತೀನಿ. PRR ಅಂತೂ ಬರುತ್ತೆ. PRR ನಿಲ್ಸಕ್ ಆಗೋದಿಲ್ಲ. ಅದು ಎಲ್ಲೆಲ್ಲಿ ಬರುತ್ತೆ, ಏನ್ ಬರುತ್ತೆ ಅಂತ ನನಗೆ ಮಾಹಿತಿ ಇಲ್ಲ. ಇಲ್ಲೆಲ್ಲ ಬರ್ಬೋದು, ಇಲ್ಲೆಲ್ಲ ಹತ್ರ. ನಿಮಗೆ ತೊಂದರೆ ಆಗದೆ ಇದ್ದಾಗ ನೋಡ್ಕೊಳ್ತೀನಿ. ಅಷ್ಟನ್ನ ಭರವಸೆ ಕೊಡ್ತೀನಿ. ಎರಡನೇದು ಕಾವೇರಿ ನೀರು. ಕಾವೇರಿ ನೀರಿಗೆ ನೀವು ಲೇಔಟ್ ಅವರು ನಿಮಗೆ ಬಲ್ಕ್ ವಾಟರ್ ಕೊಟ್ಟಿರ್ಬೇಕೇನಲ್ಲ? ಇಲ್ಲೆಲ್ಲ ಕೊಟ್ಟಿದೀವಲ್ಲ, ಇಲ್ಲಿ ಬಂಗಿಪುರಕ್ಕ ಪೋಡುವ. ಇಲ್ಲಿಂದ ಎಷ್ಟು ಲೀಟರ್ ಟ್ಯಾಂಕರ್ ಅದು? ಈಗ ಯಾವ್ಯಾವ ಊರು ಕೊಡ್ತಾ ಇದೀವಿ?
BWSSB ಅವರು ದುಡ್ಡು ಕಟ್ಟಾರೆ 15,000 20,000 ಕಟ್ತೀರಾ? ಕಟ್ತೀವಿ ಸರ್ ಕಟ್ತೀವಿ ಹಾ? ಕಟ್ತೀವಿ ಸರ್. ಹಾ? ಕಟ್ತೀವಿ ಸರ್. ಊಟ ಇಲ್ಲದೆ ಇದ್ರು ಕಟ್ತೀರಾ? ಶಿವ ಶಂಕರ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸರ್, ನೀರು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಟ್ಯಾಂಕರ್ ಫೋನ್ ಮಾಡಿ 2 ದಿನ ಆಗ್ತಾ ಇದೆ, 3 ದಿನ ಆಗ್ತಾ ಇದೆ. ಟ್ಯಾಂಕರ್ಗೆ ಈಗ ಸದ್ಯಕ್ಕೆ ಟ್ಯಾಂಕರ್ ಹಾಂ ಸರ್. ಆಯ್ತು, ಏನಾರ ಯೋಚನೆ ಮಾಡ್ತೀನಿ. ನೀವೆಲ್ಲ ನನ್ ಗೆಲ್ಸ್ಬೇಕಲ್ಲ. ಗೆಲ್ಲಿಸ್ತೀವಿ ಸರ್. ಹಾ? ರವಿ ಸರ್ ಇರೋ ತನಕ ಅವ್ರ ಜೊತೆ ಇರ್ತೀವಿ ಸರ್. ನಾವು ರವಿ ಸರ್ ನಂಬ್ಕೊಂಡಿದೀವಿ. ರವಿ ಬಡ ಅಂದ್ಬಿಡ್ತಾನೆ. ಈಗ ನನಗೆ ಏನು ಮಾತಾಡಕ್ ಬಿಡ್ಲಿಲ್ಲ, ನೋಡಿದ್ರ? ಎಲ್ಲ ಅವನೇ ಮಾತಾಡ್ಬಿಟ್ಟ. ಅವನ್ ಮಾತಿಗೆ ನೀವು ಓಡೋಟೋದ್ರೆ ನಾನೇನ್ ಮಾಡ್ಲಿ? ಹಾ, ಹೌದಾ? 2 ದಿನ ಸರ್ ಹೇಳಿ, 2 ದಿನಕ್ಕೆ ಬೋರಲ್ಲ ಸರ್. ಬಟ್ ನಮ್ ಬ್ಯಾಡ್ ಲಕ್ ಅದು. ಈಗ ಆಯ್ತು, ಈಗೇನು ಎಲ್ಲ ನನ್ ಸಹಾಯ ಮಾಡ್ತೀರಾ? ಮಾಡ್ತೀವಿ ಸರ್. ಹಾ, ನಮ್ ಗ್ಯಾರಂಟಿ 2,000 ಯಾರಿಗ್ ಗೊತ್ತಾಯ್ತು? ಕೈ ಎತ್ತಿ. ನಿಮ್ಗೆಲ್ಲ ಬರಲ್ವಾ? ಓ, ನೀವೆಲ್ಲ ದುಡ್ಡಿರೋರಂಗ. ಯಾರ್ಯಾರು ಕರೆಂಟ್ ಫ್ರೀ ತಗೋತಾ ಇದೀರ? ಎಲ್ಲರೂ ಸರ್ ಕರೆಂಟ್ ಫ್ರೀ. ಓಕೆ. ಬಸ್ಸಲ್ಲಿ ಯಾರು ಓಡಾಡ್ತಾ ಇದೀರಾ ಫ್ರೀಯಾಗಿ? ಎತ್ತೆ ಎಲ್ಲರೂ ಓಡಾಡ್ತಾ ಇದೀರಾ? ಎಲ್ಲ ಕಾರಲ್ಲಿ ಇಟ್ಕೊಂಡಿದೀರಾ?